ದಿಬ್ಬೂರಹಳ್ಳಿಯಲ್ಲಿ ಅಂಬೇಡ್ಕರ್ ಜಯಂತಿ ಸಂಭ್ರಮ. ಸಿಎಂ ಬೈರೇಗೌಡರಿಂದ ಜನಪರ ಸೇವೆ. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ಜನರ ಬದುಕಿನಲ್ಲಿ ಅಳವಡಿಕೆಯಾಗಬೇಕು ಎನ್ನುವುದಕ್ಕೆ ಸಾಕ್ಷಿಯಾಯಿತು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯ ಈ ಕಾರ್ಯಕ್ರಮ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವು ಸಡಗರ ಸಂಭ್ರಮದಿಂದ ಜರುಗಿತು. ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ದಲಿತ ಪರ ಹಾಗೂ ರೈತ ಪರ ಸಂಘಟನೆಗಳು ಸಂಪೂರ್ಣ ಸಹಕಾರ ನೀಡಿದ್ದವು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಬೈರೇಗೌಡರನ್ನು ಅಂಬೇಡ್ಕರ್ ಅನುಯಾಯಿಗಳು ತಮಟೆ ವಾದ್ಯಗಳ ಮೊಳಗಿನೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಅಂಬೇಡ್ಕರ್ ಅವರ ತತ್ವಗಳನ್ನೊಳಗೊಂಡ ಗೀತೆಗಳು ಹಾಗೂ ಗಣ್ಯ ವ್ಯಕ್ತಿಗಳ ಭಾಷಣಗಳು ಸಭಿಕರಲ್ಲಿ ಸ್ಫೂರ್ತಿ ತುಂಬಿದವು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಿಎಂ ಬೈರೇಗೌಡರು ಸಂವಿಧಾನ ಮಹತ್ವ ಹಾಗೂ ಪ್ರತಿಯೊಬ್ಬ ನಾಗರಿಕನಿಗಿರಬೇಕಾದ ಕಾನೂನು ಅರಿವಿನ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸಿದರು. ಕೇವಲ ಆಚರಣೆಗೆ ಸೀಮಿತವಾಗದ ಈ ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಉಚಿತ ಮನೆಗಳ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಹೊಸ ಮನೆಗಳಿಗಾಗಿ ಅರ್ಜಿಗಳನ್ನು ಸಹ ಸ್ವೀಕರಿಸುವ ಮೂಲಕ ಬೈರೇಗೌಡರು ಜನಪರ ಕಾಳಜಿ ಮೆರೆದರು. ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಆಗಮಿಸಿದ ಸರ್ವರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಿನಲ್ಲಿ ಸಂವಿಧಾನದ ಆಶಯಗಳನ್ನು ಬಡವರ ಮನೆ ಬಾಗಿಲಿಗೆ ತಲುಪಿಸುವ ಬೈರೇಗೌಡರ ಈ ಸೇವಾ ಕಾರ್ಯಕ್ರಮವು ದಿಬ್ಬೂರಹಳ್ಳಿಯಲ್ಲಿ ಹೊಸ ಕಳೆ ತಂದಿತ್ತು. ವರದಿ ನವೀನ್ ಗರುಡ. ಗುರುವೇ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಒಂಗೆರಣ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಜೈ ಭೀಮ್. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಸರ್, ಈಗ ಮುಖ್ಯ ಅಧ್ಯಕ್ಷರುಗಳೇ ಹಾಗೂ ದಲಿತ ಸಂಘದ ಮುಖಂಡರುಗಳೇ ಎಲ್ಲ ಇವಾಗ ನಮ್ಮ ಈ ವೇದಿಕೆ ಮೇಲೆ ಜಾಸ್ತಿ ಜನ ಇದ್ದಾರೆ. ಇದನ್ನೇ ಹೇಳ್ತಾ ಹೋದ್ರೆ ಜಾಸ್ತಿ ಆಗೋದು ಅಂತ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಈ ಪತ್ರಕರ್ತರು ನಾವು ಇವಾಗ ಇಲ್ಲಿ ಯಾವುದೇ ಒಂದು ಸಂಘಟನೆ ಇರ್ಬೋದು, ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗ್ಬೋದು, ನಾವು ಇಲ್ಲಿ ಮಾಡಬೇಕಂದ್ರೆ ಪ್ರಚಾರ ಮುಖ್ಯ. ಪ್ರಚಾರ ಮಾಡಿದಾಗ ಮಾತ್ರ ಇಲ್ಲಿರೋದಕ್ಕನ್ನ ದೇಶಾಂತರ ತಿಳಿಬೇಕಂದ್ರೆ ಅವರೇ ಮುಖ್ಯ ಅಂತ ಅವ್ರಿಗೂ ಸಹ ವಂದಿಸುತ್ತಾ ಹಾಗೂ ನಮ್ಮ ಕೂಗ್ಬೇಕು ಜೋರಾಗಿ. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್. నూటికి 70 పైగా జనరు భూమి నమ్ముకుని బతుకుతున్నారు. దున్యవానికే దుక్కి లేదురా, కూడు జన్లకే కూడు లేదురా, కూడు జన్లకే కూడు లేదురా. ಇವರು ಎಲ್ಲರ ಆಶೆಗಳು ತಗೊಂಡು ಹಗಲಿರುಳು ಏನಾದ್ರೂ ನಾನು ಸಾಧಿಸಬೇಕಂತ ಇವತ್ತು ಯಶಸ್ವಿ ಆಗ್ಬೇಕು, ಇವತ್ತು ಇರ್ತೀನಿ, ನೀನು ಅದನ್ನು ನಿಭಾಯಿಸಿರ್ತ ರಮಾಬಾಯಿ ನನ್ನನ್ನು. ಸುಮ್ಮನೆ ಹೋಗೋದು, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಕಾಲ ಕಳೆಯೋದಲ್ಲ. 4 ವಿಚಾರಗಳನ್ನ ತಲೆಗೆ ಹಾಕೊಬೇಕು. ಇವತ್ತು ಇಲ್ಲಿರೋಂಥ ಸಮಸ್ಯೆಗಳೇನು, ನಮ್ಮ ಸಮಾಜದಲ್ಲಿ ನಾವು ಮಾಡಬೇಕಾದಂಥ ಕೆಲಸಗಳೇನು ನಮ್ಮ ಮುಂದೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಾವು 1-2 ತಾಸು ನಾವು ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ರೆ ಏನು ತಪ್ಪಾಗೋದಿಲ್ಲ. ಅಲ್ಲಿ ಇಲ್ಲಿ ಹೋಗಬಾರ್ದು. ಯಾರೋ ಅಕಸ್ಮಾತ್ ಎಲ್ಲಿ ಯಾವ ವೃತ್ತದಲ್ಲಿ ಯಾವ ಇರ್ತದೋ ಗೊತ್ತಿಲ್ಲ, ಯಾವ ವಿಚಾರಗಳು ಈಚೆ ಬರ್ತದೆ ಅಂತ ಗೊತ್ತಿಲ್ಲ.
10 ವರ್ಷಕ್ಕಿಂತಲೇ ಮಾತಾಡಿದ್ರು. ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ, ರೈತರು ಬೆಳೆದಿದ್ದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಮಾಡ್ತೀವಿ ಅಂತ ಮಾಡಾಗ 150 ರೂಪಾಯಿ ಖರ್ಚು ಬರ್ತಾ ಇದೆ. 200 ರಿಂದ 250, 300 ರೂಪಾಯಿಗೆ ಅವರು ಈ ಮಧ್ಯವರ್ತಿಗಳು ಕೇಳ್ತಾ ಇದ್ದಾರೆ. ವಿಚಾರಗಳನ್ನ ಮನಗುಡಿಸಿದ್ದಾರೆ. ಈಗ ಅವರಿಗೆ ಧನ್ಯವಾದಗಳು ಹೇಳ್ತಾ ಈಗ ಲಕ್ಕೇನಹಳ್ಳಿ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು 2 ಮಾತು ಮಾತಾಡಬೇಕು ಅಂತ ವಿನಂತಿ. ಈಗ ನಮ್ಮ ದಿಬ್ಬರಲ್ಲಿ ಠಾಣಾಧಿಕಾರಿಗಳು ಬೇರೆ ಕಡೆ ಹೋಗ್ಬೇಕಾಗಿದ್ರಿಂದ ಒಂದು 2 ವಿಚಾರಗಳು ಮಾತಾಡಿಸ್ಬಿಟ್ಟು ಹೋಗ್ಬೇಕು ಅಂತೇಳಿ ವಿನಂತಿ. ಸಾಹೇಬರು ಇದನ್ನ ಈ ಮಾನವೀಯತೆ ಅನ್ನೋದನ್ನ ಹರಡಿಸಿರತಕ್ಕಂಥವ್ರು ಎಲ್ಲರಲ್ಲೂ ಯಾವ್ಯಾವ ಕಾಲನೂ ಉರುಳುವಾಗಿದೆ. ಈಗ ಉಳಿದಿರ್ತಕ್ಕಂಥ ಈ ಮಾನವೀಯತೆ ಪಕ್ಕದಲ್ಲಿ ಏನಾದರೂ ತೊಂದರೆ ಆಗ್ತದೆ, ಅಯ್ಯೋ ಪಾಪ, ಯಾರಿಗೋ ಒಬ್ರು ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ಅಯ್ಯೋ ಪಾಪ ಅನ್ನೋದು ಮನುಷ್ಯನ ಹೃದಯದಲ್ಲಿ ತುಂಬಿಸಿರ್ತಕ್ಕಂಥವ್ರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಅಂತ ಹೇಳ್ತಾ, ಮತ್ತೆ ಈಗ ಪೊಲೀಸ್ ಇಲಾಖೆಯಿಂದ ನಾನು ಬಂದಿರತಕ್ಕಂಥ ಪ್ರತಿನಿಧಿ ಆಗಿರೋದ್ರಿಂದ ನಾನು 4 ಮಾತು ಹೇಳಬೇಕಾಗಿದೆ. ಸಂವಿಧಾನ ಅಂತಂದ್ರೆ ಅದು ಒಂದು ಜಾತಿಗೆ ಸೀಮಿತವಲ್ಲ, ಅಥವಾ ಅದೊಂದು ಧರ್ಮಕ್ಕೆ ಸೀಮಿತವಲ್ಲ. ಸ್ನೇಹಿತರೆ, ಏನು 2010, 2011ರಲ್ಲಿ ನಂದೇ ಒಂದು ಆಸ್ತಿ ವಿಚಾರವಾಗಿ ಒಂದು ದಾಖಲಾತಿನ ಎತ್ಕೊಂಡು ಕೋರ್ಟ್ ಮೊರೆ ಹೋಗ್ತೀನಿ. ಆ ಕೋರ್ಟ್ ಮೊರೆ ಹೋದಾಗ ಅಲ್ಲಿರ್ತಕ್ಕಂಥ ಏನು ಕೆಲವೊಂದು ವಕೀಲರಾಗಲಿ ಅಥವಾ ಕೆಲವೊಂದು ನ್ಯಾಯಾಧೀಶರು ಆಗಲಿ ಆ ಜಮೀನನ್ನು ಇದು ಮರಿಗಳಿಸಲು ಸಾಧ್ಯವಿಲ್ಲ ಅಂತ ಅದನ್ನ ವಜಾಗೊಳಿಸಿ ನನ್ನನ್ನು ಮನೆಗೆ ಕಳಿಸಿರ್ತಾರೆ. ಯಾವುದೇ ವಕೀಲರನ್ನು ಭೇಟಿ ಮಾಡಿದಾಗ ಈ ಆಸ್ತಿ ನಿನಗೆ ಮರಿಗಳಿಸಲು ಸಾಧ್ಯನೇ ಇಲ್ಲ ಅಂತ ಮನೆಗೆ ನನ್ನ ವಾಪಸ್ ಕಳಿಸ್ತಾರೆ. ಆಗ ವಕೀಲರನ್ನು ಕೈಬಿಟ್ಟೆ, ನ್ಯಾಯಾಧೀಶರನ್ನು ಕೈಬಿಟ್ಟೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಕೈಗೆತ್ಕೊಂಡೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾನು ಕೈಯಲ್ಲಿ ಹಿಡಿದು ನಾನೇ ವಾದ ವಿವಾದ ಕೋರ್ಟಲ್ಲಿ ಮಂಡನೆ ಮಾಡಿ ಆ ಜಮೀನನ್ನು ಮರುಗಳಿಸಿಕೊಂಡು ತಗೊಂಬಂದೆ. ರಕ್ಷಣೆ ಕೊಡ್ತಕ್ಕಂಥ ಏನು ನಮ್ಮ ಪೊಲೀಸ್ನವರು ಏನಿದ್ದಾರೆ, ಸರಾಗವಾಗಿ ರಸ್ತೆಯಲ್ಲಿ ನಾನು ಒಂದು ವಾಹನ ಚಲಾಯಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಗಾಡಿಯನ್ನು ತಡೆ ಹಿಡಿದು 500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ ನನಗೆ. ಕಾರಣ ಏನಂತಂದ್ರೆ, ನೀನು ಸೀಟ್ ಬೆಲ್ಟ್ ಧರಿಸಿಲ್ಲ ಸ್ವಾಮಿ, ಹಂಗಾಗಿ ನಿನಗೆ 500 ರೂಪಾಯಿಯನ್ನು ಜುಲ್ಮಾನ ಹಾಕ್ತಾ ಇದೀವಿ ಅಂತ ಹೇಳಿ ಅಂತಾರೆ. ಕಾರಿಂದ ಕೆಳಗಡೆ ಹಿಡಿದು ಸ್ಟೇಷನ್ ಒಳಗಡೆ ಹೋಗಿ ಆ 500 ರೂಪಾಯಿ ಜುಲ್ಮಾನವನ್ನು ಕಟ್ಟಿ ನಾನು ಹೊರಬಂದು ಮತ್ತೆ ಕಾರ್ ಎತ್ಕೊಂಡು ಬಂದೆ ಮನೆಗೆ ಬರ್ಬೇಕಂತಂದ್ರೆ ಇಡೀ ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸ್ ಇನ್ಸ್ಪೆಕ್ಟ್ರು ರಾತ್ರಿ 10 ಗಂಟೆಯಲ್ಲಿ ಟೋಟಲ್ ಆಗಿ ನನ್ನ ಸರ್ಚ್ ಮಾಡಿ ನಮ್ಮ ಮನೆ ಬಾಗಿಲಿಗೆ ಕ್ಷಮೆ ಕೇಳಕ್ ಬಂದಿದ್ದಾರೆ. ಆ ವ್ಯಕ್ತಿಯನ್ನು ಕಾರಿಂದ ಕೆಳಗಡೆ ಇಳಿಸಿ ನಮ್ಮ ಸ್ಟೇಷನ್ ವರ್ಗು ಬಂದಿದ್ದಾರೆ ಅಂತಂದ್ರೆ ಕಾನೂನಿನ ಬಾಹಿರ ಅದು. ಹಂಗಾಗಿ ನಮ್ಮ ಮೇಲೆ ಸಹ ಅವರು ಪ್ರಕರಣವನ್ನು ದಾಖಲು ಮಾಡೋದು, ಅವ್ರನ್ನೆಲ್ಲ ದಾಖಲಾತಿ ಗೊತ್ತಾದ್ಮೇಲೆ ಅವರಿಗೆ ಮನೆಯನ್ನ ಕ್ಯಾನ್ಸಲ್ ಮಾಡಿದ್ವಿ. ಈಗ ಒಬ್ಬರಿಗೆ ಶ್ಯಾಮಲ ನೋಡಿ ಸ್ನೇಹಿತರೆ, ಈ ಆದೇಶದ ಪ್ರತಿಯನ್ನು ನಿಮಗೆ ಕೊಡೋದು ಏನಂತಂದ್ರೆ, ನಾಳೆ ಬೆಳಗ್ಗೆ ಬೈರೇಗೌಡರು ನಿಮಗೆ ಆಶ್ವಾಸನೆ ಕೊಟ್ಬಿಟ್ರು, ನಾವು ಅರ್ಜಿಗಳನ್ನು ಕೊಟ್ಟಿದೀವಿ, ನಮಗೆ ಮನೆ ಕೊಡ್ಲಿಲ್ಲ ಅನ್ನೋದು ಇಲ್ಲ. ನಮ್ಮ ಆದೇಶದ ಪ್ರತಿ ನಿಮ್ಗೆ ಸಿಕ್ಕಿದ ಮೇಲೆ 100ಕ್ಕೆ 100% ನಿಮಗೆ ಮನೆ ಬಂದೇ ಬರುತ್ತೆ. ಒಂದು ವೇಳೆ ನಿಮಗೆ ಮನೆ ಬರಿಲ್ಲ ಅಂತಂದ್ರೆ ಈ ಆದೇಶದ ಪ್ರತಿಯನ್ನು ಎತ್ಕೊಂಡೋಗಿ ನೀವು ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕೂಡ ಹಾಕಬಹುದು. ನಾವು ಯೋಚನೆ ಮಾಡಬೇಕು, ಆದೇಶದ ಪ್ರತಿಯನ್ನು ನಿಮಗೆ ಸಿಕ್ಕ ಹಾಗೆ ನಾವೇನಾದ್ರೂ ನಿಮಗೆ ಮೆಟ್ರಲ್ ಕಳಿಸ್ಕೊಡ್ಲಿಲ್ಲ ಅಂದ ವೇಳೆ ನೀವು ನಮ್ಮ ಮೇಲೆ ಪ್ರಕರಣವನ್ನು ದಾಖಲು ಮಾಡಬಹುದು. ಸರಿತಾ? ಸರ್ಕಾರ ಕೊಡೋ ಮನೆಗೆ ಇವರು ಕಂಪ್ಲೇಂಟ್ ಕೊಡಲ್ಲ, ನೀವು ಕೊಡೋದಕ್ಕೆ ನೇರ ಕಂಪ್ಲೇಂಟ್ ಕೊಡ್ತಾರೆ.
ಸರ್ಕಾರ ಕೊಡೋದಿಲ್ಲ, ವಂಚಿತ ಆದ್ರೂ ಕೂಡ ಅವರು ಪೆನ್ಷನ್ ಕೊಡಲ್ಲ. ಸ್ನೇಹಿತರೆ, ಇನ್ನೂ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ಈಗಾಗಲೇ ನಾವು ಕೊಟ್ಟಿದ್ವಿ. ಏನಪ್ಪಾ ಅಂತಂದ್ರೆ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಮದುವೆ ಆಗ್ತಾ ಇದೆ ಅಂತಂದ್ರೆ ಅಂತವರಿಗೆ ಉಚಿತವಾಗಿ ಚೌಟ್ರಿಯಲ್ಲಿ ಮದುವೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಾ ಊಟದ ವ್ಯವಸ್ಥೆ ಫ್ರೀ ಇರುತ್ತೆ. ನಿಮಗೆ ಏನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಮಗನ ಚೌಟ್ರಿ ಕರ್ಕೊಂಡ್ ಬಂದ್ರೆ ಎಷ್ಟೇ ನೆಂಟ್ರೆಸ್ಟು ಅಥವಾ ಎಷ್ಟೇ ಎಲ್ಲರಿಗೂ ಫ್ರೀನೆ, ಎಲ್ಲ ರೇಷನ್ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ಒಳ್ಳೆ ಉತ್ತಮ ಕಾರ್ಯಕ್ರಮಗಳು ತರಬಹುದು, ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ಬೋದು ಅಂತ ಅಂದ್ಕೊಂಡು ಮತ್ತು ನಮ್ಮೂರಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ. ಈ ಕಲ್ಯಾಣ ಮಂಟಪ ಕಟ್ಟಬೇಕು ಅಂದರೆ ಈ ಅಶ್ವತ್ಥ ಕಟ್ಟೆ ಅಡ್ಡ ಬರ್ತದೆ, ಇದನ್ನು ಅದಕ್ಕೆ ನಮ್ಮ ಸಿ.ಎಂ. ಬೈರೇಗೌಡರು ಒಂದು ಕಲ್ಯಾಣ ಮಂಟಪ ಮಾಡಬೇಕಾದ್ರೆ ಇವತ್ತು 135ನೇ ಅಂಬೇಡ್ಕರ್ ಜಯಂತಿಯನ್ನು ದಿಬ್ಬೂರಲ್ಲಿ ಗ್ರಾಮದಲ್ಲಿ, ಅದು ಗ್ರಾಮ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ಯಾಕಂದರೆ ನಗರದಲ್ಲಿ ಮಾಡ್ತೀರಾ? ಯಾವ ಒಂದು ಉದ್ದೇಶಕ್ಕಾಗಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀರಾ? ಇದರಲ್ಲೂ ಹಿಂದುಳಿದಿರ್ತಕ್ಕಂಥ ಜನ ಇಲ್ಲಿ, ಹಂಗಾಗಿ ಇದೇ ಭಾಗದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ್ತಕ್ಕಂಥ ಸಂವಿಧಾನದ ಬಗ್ಗೆ ಹಾಗೂ ಕಾನೂನಾತ್ಮಕವಾಗಿರ್ತಕ್ಕಂಥ ಕಾನೂನಿನ ಬಗ್ಗೆ ಒಂದಿಷ್ಟು ಜನಕ್ಕೆ ಇಲ್ಲಿ ಅರಿವು ಆಗಬೇಕು, ಕಾನೂನು ಏನು ಅಂತ ಗೊತ್ತಾಗಬೇಕು. ಇವತ್ತು ಈಗ ಯಾಕಪ್ಪ ಇಷ್ಟೆಲ್ಲ ಒಂದು ಕುಂಠಿತಾಗ್ತಾ ಇದೆ ಅಂತಂದರೆ, ಇಲ್ಲಿ ಖಡಕ್ಕಾಗಿ ನಿಂತು ಒಂದು ಗ್ರಾಮ ಪಂಚಾಯತಿಯಲ್ಲಾಗಿರ್ಬೋದು ಅಥವಾ ಒಂದು ಕಚೇರಿಗಳಲ್ಲಾಗಿರ್ಬೋದು, ಎಲ್ಲಾದರೂ ಸರಿ ಒಬ್ಬ ವಿದ್ಯಾವಂತ ಹುಡುಗ ಹೋಗಿ ಒಂದು ಏನು ಕಚೇರಿಯಲ್ಲಿ ಹೋಗಿ ಪ್ರಶ್ನೆ ಮಾಡುವಂಥ ಒಬ್ಬ ವ್ಯಕ್ತಿ ಆಗಬೇಕು. ಪ್ರತಿಯೊಂದು ಸರ್ ಹೇಳಿ, ಇವಾಗ 10,000 ಮನೆ ಯೋಜನೆ ಒಂದು ರೂಪಿಸಿದ್ದೀರಾ ಇಡೀ ಜಿಲ್ಲೆಯಲ್ಲಿ, ಇವಾಗ ಎಷ್ಟು ಮನೆ ಆಲ್ರೆಡಿ ಇದರಲ್ಲಿದೆ ಸರ್? ಈಗಾಗಲೇ 500ಕ್ಕೂ ಚಿಲ್ಲರೆ, ಇನ್ನೇನು ಆಜುಬಾಜು 600 ಮನೆಗೆ ಈಗಾಗಲೇ ಏನು ನಮ್ಮ ಸರಕು ಹೋಗಿದೆ. 250ಕ್ಕೂ ಚಿಲ್ಲರೆಯಾಗಿ ಈಗಾಗಲೇ ಮನೆಗಳು ತಲೆ ಎತ್ತಿವೆ. ಇನ್ನು 100ಕ್ಕೂ ಚಿಲ್ಲರೆ ಈಗಾಗಲೇ ಇನ್ನೂ ಸರಕು ತಗೊಂಡಾಗ ಅಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೂ ಯಾವುದು ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದಷ್ಟು ಅರ್ಧಂಬರ್ಧಮಾಗಿ ಕೆಲಸಕ್ಕೆ ಶುರು ಮಾಡಿದ್ದೇವೆ. ನಾನು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟೀನಿ, ಆದಷ್ಟು ಬೇಗ ಮುಕ್ತಾಯ ಮಾಡಿರಿ. ಯಾಕಂದರೆ ಈ ಪಂಚಾಯತಿ ಮುಗಿದ್ರೆ ನಾವು ಬೇರೆ ಪಂಚಾಯತಿಗೆ ಹೋಗ್ಬೇಕಂತ ಪ್ರತಿಯೊಬ್ಬರಲ್ಲೂ ಮನವರಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6ರಿಂದ 7 ತಾಲೂಕಿದೆ, ಎಲ್ಲ ತಾಲೂಕಲ್ಲೂ ಕವರ್ ಮಾಡ್ತಾ ಇದ್ದೀರಾ ಸರ್? ಈಗಾಗಲೇ ನಾನು ಅದೇ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ, ಇದು ಚೇಳೂರು ಮತ್ತು ಬಾಗೇಪಲ್ಲಿ ಇಷ್ಟು ಮಾತ್ರ ಹೋಗಿದೆ. ಇಷ್ಟೆಲ್ಲ ಓಡಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ಬಾಗೇಪಲ್ಲಿ ಬರೀ ಒಂದು 3/4 ಭಾಗ ಆಗಿದೆ ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದನ್ನು. ಈಗ ಅದನ್ನು ಮುಗಿಸ್ಕೊಂಡು ಗುಡಿಬಂಡೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಈಗ ಇನ್ನೂ ಸರಕು ಅಲ್ಲಿ ಇನ್ನೂ ಹೋಗಿಲ್ಲ. ಹಂಗಾಗಿ ಎಲ್ಲ ತಾಲೂಕಲ್ಲೂ ಪ್ರತಿಯೊಂದು ಹಳ್ಳಿಗೂ ಸಹ ನಾವು ಭೇಟಿ ಕೊಡ್ತೀವಿ. ಏನು ನಾವು ನಿರ್ಮಾಣ ಮಾಡ್ಬೇಕು ಅನ್ಕೊಂಡಿದ್ವಿ ಅದನ್ನಂತೂ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಸರ್. ಈ ಯೋಜನೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗನ, ಇಲ್ಲ ಬೇರೆ ನಮ್ಮ ಅಕ್ಕಪಕ್ಕ ಇರೋ ಜಿಲ್ಲೆಗಳಲ್ಲೂ ಈ ಯೋಜನೆ ಏನಾದರೂ ರೂಪಿಸ್ತೀರಾ? ಖಂಡಿತ ಇದೆ ನೋಡಿ, ಅದು ನಮ್ಮ ಮಾಧ್ಯಮದವ್ರು ಕೇಳೋಂಥ ಪ್ರಶ್ನೆನೇ. ಈಗಾಗಲೇ ನನಗೆ ತುಂಬ ಪ್ರಬಲವಾಗಿ, ತುಂಬ ಇದಕ್ಕಿಂತ ಅತಿ ಹೆಚ್ಚಾಗಿ ಪ್ರಬಲವಾಗಿ ನನಗೆ ಕೋಲಾರ ಜಿಲ್ಲೆಯಲ್ಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ನನಗೆ ಗೊತ್ತಿರ್ತಕ್ಕಂಥವ್ರು ಇದ್ದಾರೆ. ಆ್ಯಕ್ಚುಲಿ ನಾನು ಅಲ್ಲಿ ಕಾನ್ಸೆಪ್ಟ್ ಅಲ್ಲಿಡಬೇಕಂತ ಈಗಾಗಲೇ ಅಂದ್ಕೊಂಡಿದ್ದನು. ಹಂಗಾಗಿ ಇದು ಹುಟ್ಟು ಊರು ಆಗಿರೋದ್ರಿಂದ ಇಲ್ಲಿ ಹಿಂದುಳಿದಿರ್ತಕ್ಕಂಥ ಜನ ಅಥವಾ ಏನು ನಮಗೆ ಮೂಲಭೂತ ಸೌಕರ್ಯಗಳಿಲ್ದಿರ್ತಕ್ಕಂಗೆ ಇಲ್ಲಿ ತುಂಬ ನನ್ನ ಕಣ್ಣಿಗೆ ಕಾಣಿದ್ರಿಂದ ಫಸ್ಟ್ ನಮ್ಮ ತಾಯ್ನಾಡು, ನಾವು ಹುಟ್ಟಿರ್ತಕ್ಕಂಥ ಊರನ್ನ ಸ್ವಚ್ಛಗೊಳಿಸ್ಕೊಳ್ಳೋಣ, ನೆಕ್ಸ್ಟು ಆಮೇಲೆ ಬೇರೆದು ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ಇದನ್ನೇ ಕೈಗೆ ಎತ್ಕೊಂಡು ನೆಕ್ಸ್ಟ್ ನಾನು ಕೋಲಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ನೀರಾವರಿ ಜಮೀನು ಹೊಂದಿರಬಾರ್ದು. ಏನು ಇನ್ಕಮ್ ಸೋರ್ಸ್ ಅಂತ ಏನಿರ್ತದೋ ಅದು ತುಂಬ ಕುಂಠಿತವಾಗಿರಬೇಕು. ಯಾರು ಕುಂಠಿತವಾಗಿರ್ತಾರೋ ಅಂಥವರಿಗೆ ನಾವು ಗುಡಿಸಲು ಮುಕ್ತ, ಅತ್ಯಂತ ಜರೂರಾಗಿ ಅಂತಂದು ಯಾರು ಗುಡಿಸಲಿರ್ತಾರೋ ಅಂಥವರಿಗೆ ಆದಷ್ಟು ಬೇಗನೆ ನಾವು ಏನು ಮೆಟೀರಿಯಲ್ ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿ ಈಗ ನಮ್ಮದೇ ಆದಂಥ ಒಂದು 6 ಜನ ಬ್ಯಾಚ್ ಇದೆ. 6 ಜನ ಬ್ಯಾಚ್ ಸಂಪೂರ್ಣವಾಗಿ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತಿಮವಾಗಿ ನಮ್ಮ ಹತ್ರ ಬರುತ್ತೆ. ನಾವು ನಮ್ಮ ಕಡೆ ಬಂದಾದ್ಮೇಲೆ ನಾವು ಅವ್ರಿಗೆ ಆದೇಶದ ಪ್ರತಿ ಕೊಡ್ತಾ ಇದ್ದೀವಿ. ಹಂಗಾಗಿ ಪ್ರತಿಯೊಬ್ಬರು ಏನು ಇಲ್ಲಿ ಯಾವುದೇ ರೆಕಮೆಂಡೇಶನ್ ಬೇಕಾಗಿಲ್ಲ, ಯಾರದೇ ಒಂದು ಆದೇಶನೂ ಬೇಕಿಲ್ಲ, ನಮ್ಮ ಟೀಮೇ ಬರುತ್ತೆ. ನೀವು ಅರ್ಜಿ ಕೊಟ್ಟರೆ ಎಲ್ಲ ಪೂರ್ತಿ ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕಲೆ ಹಾಕಿ ನೀವು ತುಂಬ ಬಡವರು ಅಂತ ಕೇಳಿ ಗೊತ್ತಾಗಿದ್ದು ಕೂಡಲೇ ಇಮಿಡಿಯೇಟ್ ನಾವು ನಿಮಗೆ ನೋಡಿ. ಈಗಾಗಲೇ ಏನು
ನಾವು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಆಡಂಬರಗಳು ಮಾಡ್ತದ್ದು ರಾಜಕಾರಣಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೇ ಏನೇ ಮಾಡ್ತಾರೆ ಕೂಡ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಅಡಿಪಾಯ ಹಾಕಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ದಿನಗಳಲ್ಲಿ ಅವರಿಗೆ ಯಾರು ಅಷ್ಟೇ ಒತ್ತು ಕೊಡಲಿಲ್ಲ, ಕನಿಷ್ಠ ಪಕ್ಷ ಅವರು ಮಣ್ಣು ಮಾಡೋದಕ್ಕೆ ಕೂಡ ಒಂದು ಜಾಗ ಕೊಡಲಿಲ್ಲ. ಹನುಮಾನ್ ಸಾಧಕ ಅವಾರ್ಡ್ಸಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಯಾಕಂದರೆ ಸಾಧಕರಿಗೆ ಅಲ್ಲಿ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಆ ಒಂದು ಅವಾರ್ಡ್ಸ್ ಬಗ್ಗೆ ಏನಂತ ಹೇಳ್ತೀರಾ? ನೋಡಿ, ಖುಷಿ ಅನಿಸುತ್ತೆ. ಯಾಕಂತಂದರೆ ಇವತ್ತಿನಿಂದಲೇ ಸಾಧನೆ ಮಾಡಿರ್ತಕ್ಕಂಥ ಯಾವ ಗೌರ್ಮೆಂಟ್ ಆಫೀಷಿಯಲ್ಲೂ ಇದನ್ನು ಯೋಚನೆ ಮಾಡಲ್ಲ. ಹೇಳ್ಬೇಕಂತಂದರೆ ಒಬ್ಬ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿನ ಕರೆದು ಸನ್ಮಾನ ಮಾಡಿ ಅವರಿಗೆ ಸರ್ಕಾರದಿಂದ ಕೊಡಬೇಕಂತ ಗೌರವ ಆಗಲಿ ಅಥವಾ ಸರ್ಕಾರದಿಂದ ಕೊಡಬೇಕಂತ ಒಂದು ಅವಾರ್ಡು ಅಧಿಕಾರಿನೂ ಮಾಡಲ್ಲ. ಅಧಿಕಾರಿಗೆ ಏನಂತಂದರೆ ಒಂದು ಟೇಬಲ್ ಮೇಲೆ 10 ಲಕ್ಷ ದುಡ್ಡು ತಳ್ಳಿ ನನಗೊಂದು ಒಳ್ಳೆ ಅವಾರ್ಡ್ ಕೊಡು ಅಂತಂದರೆ ಅಂಥದಕ್ಕೆ ಮಾತ್ರ ಲಾಯಕ್ಕಿರ್ತಕ್ಕಂಥ ಅಧಿಕಾರಿಗಳು. ಇವ್ರು ಏನಾಗ್ಬಿಟ್ಟವ್ರು ಅಂತಂದರೆ ನಾಲಾಯಕ್ ಅಧಿಕಾರಿಗಳು. ಕೆಲವರು ಈಗ ಏನಾಗ್ಬಿಟ್ಟಾರು ಅಂತಂದರೆ ಅದನ್ನು ಹೇಳ್ತೀನಿ ಕೇಳ್ರಿ. ಈಗ ಅಧಿಕಾರಿಗಳು ಅಂತ ಕೇಳಿ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ. ಕನಿಷ್ಠ ಪಕ್ಷ ಆ ಚೇರಿನ ಬೆಲೆನೇ ಅವ್ರಿಗೆ ಗೊತ್ತಿರಲ್ಲ. ಅವರು ಓದಿರೋದೊಂದು, ಯಾವುದೋ ರೆಕಮೆಂಡ್ ಮೇಲೆ ಬಂದು ಅಲ್ಲಿ ಕೆಲಸ ಮಾಡೋದೊಂದು. ಡಾಕ್ಟ್ರ್ ಎತ್ಕೊಂಬಂದ್ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಿಟ್ಟರೆ ಅವನಲ್ಲಿ ಏನು ಮಾಡ್ತಾನೆ ಅಲ್ವಾ? ಅಥವಾ ಒಬ್ಬ ಪೊಲೀಸ್ ಅಧಿಕಾರಿನೇ ತಗೊಂಬಂದ್ಬಿಟ್ಟು ನೀವು ತಗೊಂಬಂದ್ಬಿಟ್ಟು ಡಾಕ್ಟ್ರ್ ಕೆಲಸ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ನೋಡು. ಹಂಗಾಗಿ ಏನಾಗ್ಬಿಟ್ಟಿದೆ, ರಾಜಕೀಯದಿಂದ ಪ್ರಮೋಷನ್ಗೆ ತಗೊಂಡು ಯಾರಿಗೋ ಬಕೆಟ್ ಹಿಡಿದು ಬಂದು ಅಧಿಕಾರಿಗಳು ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಒಂದು ಅವಾರ್ಡ್ ತಗೊಂಬಕ್ಕಂತಂದರೆ ಇವತ್ತು ನೋಡಿ, ಒಂದು ಮಾತು ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಸರ್ಕಾರ ಏನು ಅಂಡರಲ್ಲಿರ್ತಕ್ಕಂಥ ಅಧಿಕಾರಿಗಳು ನನಗೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ಆ ದಿನದಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ನನ್ನ ಸಪೋರ್ಟ್ ಬೇಕು ಅಂತ ಕೇಳಿ ಆ ಕೊರೋನಾ ಟೈಮಲ್ಲಿ ಮಾಡಿರ್ತಕ್ಕಂಥ ಸೇವೆ ಯಾರು ಅಂತಂದರೆ ಅದು ಬೈರೇಗೌಡರು ಒಬ್ಬರೇ. ಆದರೆ ಸರ್ ಪ್ರಚಾರ ಬಂದಿರಲ್ಲ ಸರ್, ಅಲ್ಲ ಪ್ರಚಾರ ತಗೊಂಡಿಲ್ಲಲ್ಲ ಸರ್. ಅರ್ಥ ಆಗ್ತಾ ಇದೆಯಾ? ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಬೇಕು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಯೋಚನೆ ಮಾಡಬೇಕು. ಯಾರು ಒತ್ತು ಕೊಟ್ಟು ಆ ಟೈಮಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ. ಹಂಗಾಗಿ ನಾವೇ ಕೇಳಿಬಿಟ್ಟು ನೀವು ನಮಗೆ ಏನು ಪ್ರಶಸ್ತಿ ಕೊಡ್ರಿ ಅಂತ ನಾವು ಕೇಳಲ್ಲ, ನಮ್ಗೆ ಅನಿವಾರ್ಯನಿಲ್ಲ. ನಮ್ಮನ್ನು ಗುರುತಿಸಿ ಈಗ ಅವ್ರು ಕೊಡ್ತಾವ್ರೆ ಅಂತಂದರೆ ಅವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕಿಲ್ಲ ಅಂತಲ್ಲ. ಅಂಥವ್ರನ್ನ ಗುರುತಿಸಿ ಕೊಡ್ತಾವ್ರೆ ಅಂತಂದರೆ ಅದು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು.